ಸ್ನೇಹಿತರೆ, ಓದು ಹಾಗೂ ಜೀವನ ಎರಡು ಕೂಡಿ ಹೋಗಬೇಕು. ಓದುವುದು ಒಳ್ಳೆಯ ಜೀವನಕ್ಕೆ ಮೂಲ ಆಧಾರವೆನಿಸಿದೆ. ಸುಂದರವಾದ ಪುಷ್ಪಕ್ಕೆ ಸುಗಂಧವು ಮೆರಗು ತಂದುಕೊಡುವಂತೆ ಒಳ್ಳೆಯ ಜೀವನಕ್ಕೆ ಓದುಗಾರಿಕೆಯು ಹೆಚ್ಚಿನ ಬೆಲೆಯನ್ನು ತಂದುಕೊಡುತ್ತದೆ. ತನ್ನ ಜೀವನವನ್ನು ಅರ್ಥಪೂರ್ಣವಾಗಿ ಮಾಡಿಕೊಳ್ಳಬೇಕೆನ್ನುವ ಮನುಷ್ಯನು ಪುಸ್ತಕಗಳನ್ನು ಓದುವುದರ ಜೊತೆಗೆ ಜೀವನವನ್ನು ಓದಬೇಕು. ಓದುವುದು ಮನುಷ್ಯನನ್ನು ಪೂರ್ಣಗೊಳಿಸುವುದೆಂದು ಬೆಕನ್ ಎಂಬ ವ್ಯಕ್ತಿ ಹೇಳುತ್ತಾನೆ. ಆದರೆ ಅವನು ಹೇಳಿರುವುದು ಸಂಪೂರ್ಣ ಸತ್ಯವಲ್ಲ. ಜೀವನವನ್ನು ಓದಿಕೊಳ್ಳದೇ ಇರುವ ಮನುಷ್ಯನಿಗೆ ಕೇವಲ ಪುಸ್ತಕೀಯ ಓದು ಪರಿಪೂರ್ಣತೆಯನ್ನು ತಂದುಕೊಡಲಾರದು. ಜೀವನವಿದ್ದು ಪುಸ್ತಕ ಇರಬೇಕು, ಪುಸ್ತಕವಿಲ್ಲದೆ ಬರೀ ಜೀವನ ಇರಬಾರದು. ಮನುಷ್ಯನು ಓದಬೇಕು, ತಾನು ಓದಿದ್ದನ್ನು ಕುರಿತು ಚಿಂತನೆ ಮಾಡಬೇಕು. ಚಿಂತನೆ ಮಾಡದೆ ಓದುವುದು ಒಂದೇ, ಜೀರ್ಣಿಸಿಕೊಳ್ಳಲಾಗದೆ ತಿನ್ನುವುದು ಒಂದೇ. ತಿಂದದ್ದು ರಕ್ತಗತವಾಗಬೇಕು, ಹಾಗೆಯೇ ಓದಿದ್ದು ಬುದ್ಧಿಗೆ ಅನ್ನವಾಗಬೇಕು. ತನ್ನ ಓದು ತನ್ನ ಉಪಯುಕ್ತತೆಯನ್ನು ಹೆಚ್ಚಿಸಿದೆ ಎನ್ನುವುದನ್ನು ಮನುಷ್ಯನು ತನ್ನ ನಿತ್ಯದ ನಡತೆಯಲ್ಲಿ ತೋರಿಸಿಕೊಡಬೇಕು. ಎಂಥ ಪುಸ್ತಕಗಳನ್ನು ತಾನು ಓದಬೇಕೆನ್ನುವ ಕುರಿತು ಮನುಷ್ಯನು ತನ್ನಲ್ಲಿ ವಿವೇಚನೆ ಇರಿಸಿಕೊಳ್ಳಬೇಕು. ಸಿಕ್ಕ ಪುಸ್ತಕಗಳನ್ನು ಓದಿ ಅದರಲ್ಲಿರುವ ವಿಚಾರಗಳನ್ನು ತುಂಬಿಕೊಳ್ಳುವುದಕ್ಕೆ ಮನುಷ್ಯನ ಮನಸ್ಸೇನು ಕಸದ ಡಬ್ಬಿ ಅಲ್ಲ. ನಾನಾ ಬಗೆಯ ಜನರು ಇರುವಂತೆ ನಾನಾ ಬಗೆಯ ಪುಸ್ತಕಗಳು ಇವೆ. ಕೆಟ್ಟ ಜನರಿಂದ ತಪ್ಪಿಸಿಕೊಳ್ಳುವಂತೆ ನಾವು ಕೆಟ್ಟ ಪುಸ್ತಕಗಳಿಂದಲೂ ತಪ್ಪಿಸಿಕೊಳ್ಳಬೇಕು. ಒಳ್ಳೆಯ ಪುಸ್ತಕವು ಪತಿವ್ರತ ಹೆಂಡತಿಯಂತೆ ಜೀವನದ ಉದ್ದಕ್ಕೂ ನಮ್ಮೊಂದಿಗೆ ಇರುತ್ತದೆ. ಅದನ್ನು ಓದಬೇಕು, ಮನನ ಮಾಡಬೇಕು, ಅದರ ಅರ್ಥವನ್ನು ಅರಿದು ಕುಡಿಯಬೇಕು. ಓದಿದಂತೆಲ್ಲ ಅದು ನಮಗೆ ಹೊಸ ಹೊಸ ಅರ್ಥಗಳನ್ನು ಹೇಳಿಕೊಡುತ್ತದೆ. ಅದು ನೀಡುವ ಬೆಳಕು ನಮಗೆ ಜೀವನದ ಉದ್ದಕ್ಕೂ ಮಾರ್ಗದರ್ಶನ ಮಾಡುತ್ತದೆ. ಓದುವುದೊಂದೇ ಮನುಷ್ಯ ಜೀವನದ ಗುರಿಯಲ್ಲ, ಚೆನ್ನಾಗಿ ಬದುಕುವುದು ಮನುಷ್ಯ ಜೀವನದ ಗುರಿಯಾಗಿದೆ. ಮನುಷ್ಯನು ತನ್ನ ಓದಿನಿಂದ ಉತ್ತಮನೆನಿಸದೆ ಹೋದರೆ ಅವನು ಓದಿದ್ದೆಲ್ಲವೂ ವ್ಯರ್ಥವೆನಿಸುತ್ತದೆ. ಬುದ್ಧಿವಂತನಾದವನು ತನ್ನ ಓದಿನ ಹೆಚ್ಚುಗಾರಿಕೆಯನ್ನು ತನ್ನ ಜೀವನದಲ್ಲಿ ತೋರಿಸಿಕೊಡುತ್ತಾನೆ. ಮನುಷ್ಯನು ಏನನ್ನೇ ಓದಲಿ ಅದು ಅವನನ್ನು ಒಳ್ಳೆಯ ಜೀವನಕ್ಕೆ ಪ್ರಚೋದಿಸಬೇಕು. ಅಂಥ ಜೀವನಕ್ಕೆ ಪ್ರಚೋದನೆ ಕೊಡಲಾರದಂಥ ಓದೇ ಅಲ್ಲ.